जमील अहमद, ये प्राइम न्यूज़ इंडिया है। इस वक्त हम कर्नाटका के शहर बेलगावी में हैं और बेलगावी में हम ऐसे शख्सियत के साथ है जो सतीश जारकेवाली के बेटे हैं, राहुल जारकेवाली उनका नाम है। सर, इस वक्त अंबेडकर जयंती बड़े धूमधाम से मनाई जाने वाली है 14 तारीख को पूरे इंडिया में। आप इस बारे में लोगों को मैसेज क्या दें? ಬಾಬಾ ಸಾಹೇಬ್ ಅಂಬೇಡ್ಕರ್ ಏಪ್ರಿಲ್ 14ರಂದು ಏನು ಜಯಂತಿಯನ್ನು ಇಡೀ ಭಾರತ ದೇಶದಲ್ಲಿ ಭಾಳಷ್ಟು ಅದ್ದೂರಿಯಾಗಿ ಮಾಡ್ತಾರೆ. ಬಹುಶಃ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರಗಳಾಗಿರ್ಬೋದು, ನಾಯಕತ್ವ ಇರ್ಬೋದು, ಬಹುಶಃ ಬರೀ ಭಾರತ ದೇಶಕ್ಕೆ ಸೀಮಿತವಾಗಿಲ್ಲ, ಇಡೀ ವಿಶ್ವದಲ್ಲೇ ಒಂದು ಒಬ್ಬ ಒಳ್ಳೆ ನಾಯಕರಾಗಿ ಅವರು ಗುರುತಿಸ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರವರ ವಿಚಾರಗಳಾಗಿರ್ಬೋದು, ಇವತ್ತು ಸಂವಿಧಾನ ಮುಖಾಂತರ ಎಲ್ಲರಿಗೂ ಸಾಕಷ್ಟು ಹಕ್ಕುಗಳನ್ನು ಕೊಡುವಂಥ ಕಾರ್ಯ ಅವರು ಮಾಡಿದ್ದಾರೆ. ಅದಕ್ಕೆ ಜಯಂತಿ ಬರೇ ಆ, ಆಚರಣೆಗೆ ಸೀಮಿತವಾಗದೆ ಅವರ ವಿಚಾರಗಳನ್ನ ತಿಳ್ಕೊಳ್ಳುವಂಥ ಪ್ರಯತ್ನ ಈ ಈ ಒಂದು ದಿನದಂದು ನಾವೆಲ್ಲರೂ ಪ್ರಯತ್ನ ಮಾಡೋಣ. योर फादर, आपके फादर जो है इस वक्त बागलकोट में दावणगेरे में जो बाई इलेक्शन चल रहा है उसमें लगे हुए हैं। वहाँ के रिजल्ट के बारे में आप कुछ अंदेशा बता सकते हैं? ಎಲ್ಲ ಕಡೆ ದಾವಣಗೆರೆ ಆಗಿರ್ಬೋದು, ಬಾಗಲಕೋಟು ಉಪಚುನಾವಣೆಯಲ್ಲಿ ಒಂದು ಒಳ್ಳೆ ರಿಸಲ್ಟನ್ನು ಕಾಂಗ್ರೆಸ್ ಪಾರ್ಟಿ ಪರವಾಗಿ ನಾವು ನಿರೀಕ್ಷೆ ಮಾಡ್ಬೋದು. ಯಾಕಂದರೆ ಸಾಕಷ್ಟು ಇವತ್ತು ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಡಿ ಸಿ ಎಮ್ ಅವರಾಗಿರ್ಬೋದು, ಎಲ್ಲ ಸಾಕಷ್ಟು ಮಿನಿಸ್ಟರ್ ಎಲ್ಲ ಹೋಗಿ ಪ್ರಚಾರ ಮಾಡಿ, ಉಮೇಶ್ ಮೇಟಿ ಅವರಾಗಿರ್ಬೋದು, ಇಲ್ಲಿ ಸಮರ್ಥ ಶಾಮನೂರ್ ಆಗಿರ್ಬೋದು, ಇಬ್ಬರು ಪರವಾಗಿ ಒಳ್ಳೆಯ ಪ್ರಚಾರನ ಮಾಡ್ತಾರೆ. ಭಾಳಷ್ಟು ಎಲಿಜಿಬಲ್ ಕ್ಯಾಂಡಿಡೇಟ್ ಇಬ್ಬರು ಆಗಿರೋ ಕಾರಣಕ್ಕಾಗಿ ಮತ್ತೆಲ್ಲ ಕಾಂಗ್ರೆಸ್ ಪಾರ್ಟಿ 3 ವರ್ಷಗಳಿಗೆ ಒಳ್ಳೆ ಗ್ಯಾರಂಟಿ ಯೋಜನೆ ಆಗಿರ್ಬೋದು, ಡೆವಲಪ್ಮೆಂಟ್ ವರ್ಕ್ ಆಗಿರ್ಬೋದು ಎಲ್ಲ ಕೊಟ್ಟಿರೋ ಕಾರಣಕ್ಕಾಗಿ ಒಂದು ಒಳ್ಳೆ ರಿಸಲ್ಟನ್ನು ನಾವು ಬರುವಂಥ ಎಲೆಕ್ಷನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. थैंक यू सर, थैंक यू।